ಹಾಯ್. ನಮ್ಗೆಲ್ಲ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಕಾರ್ಯಕ್ರಮಕ್ಕೆ ಭರ್ಜರಿ ತೆರೆ ಬಿದ್ದಿದೆ. ಈ ಬಿಗ್ ಬಾಸ್ ನಲ್ಲಿ ಗಿಲ್ಲಿ ನಟ ಭರ್ಜರಿ ಬಹುಮತಗಳಿಂದ ಗೆದ್ದು ಗೆಲುವಿನ ನಗೆ ಬೀರಿದ್ದಾರೆ. ಈ ವ್ಯಕ್ತಿತ್ವದ ಆಟದಲ್ಲಿ ಮಸ್ತ್ ಮನರಂಜನೆ ನೀಡಿ ರಿಯಲ್ ವ್ಯಕ್ತಿತ್ವ ತೋರಿಸಿ ಗೆದ್ದವರು ಇದೇ ಗಿಲ್ಲಿ ನಟ. ಹಾಗಾದ್ರೆ ಈ ಗಿಲ್ಲಿ ನಟ ಇಷ್ಟು ಜನಪ್ರಿಯತೆ ಪಡೆದದ್ದು ಹೇಗೆ? ಗಿಲ್ಲಿ ನಟನ ಈ ವಿಜಯೋತ್ಸವಕ್ಕೆ ಕಾರಣವೇನು? ಅಸಲಿಗೆ ಗಿಲ್ಲಿ ಗೆಲ್ಲಲು ಕಾರಣವಾದ 10 ಅಂಶಗಳು ಯಾವ್ದು ಗೊತ್ತಾ? ಇದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಹಾಗೆ ಒಂದ್ ಸ್ಮಾಲ್ ರಿಕ್ವೆಸ್ಟ್, ನೀವಿನ್ನು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೌದು, ಬಿಗ್ ಬಾಸ್ ಕನ್ನಡ ಸೀಸನ್ 12 ಕಾರ್ಯಕ್ರಮಕ್ಕೆ ಅದ್ದೂರಿ ತೆರೆ ಬಿದ್ದಿದೆ. ಗ್ರ್ಯಾಂಡ್ ಫಿನಾಲೆ ಈಗಾಗಲೇ ಮುಕ್ತಾಯವಾಗಿದೆ. ವಿನ್ನರ್ ಆಗಿ ಗಿಲ್ಲಿ ನಟ ಅಲಿಯಾಸ್ ನಟರಾಜ್ ಹೊರಹೊಮ್ಮಿದ್ದಾರೆ. ರಕ್ಷಿತಾ ಶೆಟ್ಟಿ ರನ್ನರ್ ಅಪ್ ಆಗಿದ್ರೆ ಎರಡನೇ ರನ್ನರ್ ಅಪ್ ಅಶ್ವಿನಿ ಗೌಡ ಆಗಿದ್ದಾರೆ. ಇನ್ನು ಕಾವ್ಯ ಶೈವ 4ನೇ ಸ್ಥಾನ, ರಘು 5ನೇ ಸ್ಥಾನ, ಧನುಷ್ 6ನೇ ಸ್ಥಾನಕ್ಕೆ ತೃಪ್ತಿ ಪಡ್ಕೊಂಡಿದ್ದಾರೆ. ಹಾಗಾದ್ರೆ ಅಷ್ಟಕ್ಕೂ ಅಸಲಿಗೆ ಗಿಲ್ಲಿ ನಟ ಗೆದ್ದದ್ ಹೇಗೆ ಗೊತ್ತಾ? 10 ಪ್ರಮುಖ ಕಾರಣಗಳಿದೆ. ಒನ್ ಬೈ ಒನ್ ಕಾರಣ ಹೇಳ್ತೀನಿ ಕೇಳಿ. ಕಾರಣ ನಂಬರ್ 1, ಮನರಂಜನೆ. ಜನ ಬಿಗ್ ಬಾಸ್ ಶೋನ ನೋಡೋದೇ ಮನರಂಜನೆಗಾಗಿ. ಸ್ಕ್ರಿಪ್ಟ್ ಇಲ್ಲದೆ ಕಿತ್ತಾಟ ಮತ್ತು ಕಾಮಿಡಿ ನಡೆಯೋದೇ ಬಿಗ್ ಬಾಸ್ ನಲ್ಲಿ. ಇಡೀ ದಿನದ ಟೆನ್ಷನ್ ಎಲ್ಲ ಮರೆಯಲು ಜನ ಟಿವಿ ಆನ್ ಮಾಡಿದಾಗ ಎಂಟರ್ಟೈನ್ಮೆಂಟ್, ಹಾಸ್ಯ ಬಯಸ್ತಾರೆ. ಅದನ್ನ ವೀಕ್ಷಕರಿಗೆ ಹೇರಳವಾಗಿ ಕೊಟ್ಟಿದ್ದೇ ಇದೇ ಗಿಲ್ಲಿ ನಟ. ಮನರಂಜನೆಯಲ್ಲಿ ನೋ ಡೌಟ್ ಗಿಲ್ಲಿ ನಟ ನಂಬರ್ 1 ಆಗಿದ್ರು. ಗಿಲ್ಲಿ ನಟನ ಹಾಸ್ಯ ಪ್ರಜ್ಞೆ, ಪಂಚಿಂಗ್ ಡೈಲಾಗ್ಸ್ ಬಗ್ಗೆ ತುಟಿ ಎರಡು ಮಾತಿಲ್ಲ. ಸಮಯಕ್ಕೆ ತಕ್ಕಂತೆ ಮಾತಿನ ಬಾಣಗಳನ್ನ ಬಿಡ್ತಾ ಹಾಸ್ಯ ಚಟಾಕಿ ಹಾರಿಸ್ತಿದ್ದ ಗಿಲ್ಲಿ ನಟ ಬಹು ಬೇಗ ವೀಕ್ಷಕರ ಮನಗೆದ್ದು ಬಿಟ್ರು. ಇನ್ನು ಕಾರಣ ನಂಬರ್ 2, ಹಳ್ಳಿ ಸೊಗಡು. ಗಿಲ್ಲಿ ನಟ ಮೂಲತಃ ಮಂಡ್ಯ ಜಿಲ್ಲೆಯವರು. ತಮ್ಮ ಮನೆಯಲ್ಲಿ ಗಿಲ್ಲಿ ನಟ ಹೇಗಿರ್ತಿದ್ರೋ ಹಾಗೆ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಇದ್ರು. ಯಾವಾಗ್ಲೂ ಬನೀನ್ ಧರಿಸ್ಕೊಂಡು ಇರ್ತಾ ಇದ್ರು. ಹಾಗಂತ ಗಿಲ್ಲಿ ಎಲ್ಲೂ ಬಡವ ಕಾರ್ಡ್ ಪ್ಲೇ ಮಾಡ್ಲಿಲ್ಲ. ತಮ್ಮ ನೈಜ ವ್ಯಕ್ತಿತ್ವ ಏನಿದ್ಯೋ ಅದನ್ನೇ ಜನರ ಮುಂದಿಟ್ರು. ಅಪ್ಪಟ ಮಂಡ್ಯದ ಭಾಷೆಯಲ್ಲೇ ಗಿಲ್ಲಿ ನಟ ಮಾತನಾಡ್ತಾ ಇದ್ರು. ಗ್ರಾಮೀಣ ಭಾಗದ ಜನರಿಗೆ ಗಿಲ್ಲಿ ನಟ ಹೆಚ್ಚು ಕನೆಕ್ಟ್ ಆಗಿದ್ದು ಕೂಡ ಇದ್ರಿಂದಲೇ. ಇನ್ನು ಕಾರಣ 3, ಸ್ನೇಹ. ಬಿಗ್ ಬಾಸ್ ಮನೆಯಲ್ಲಿ ಸಂದಿಗ್ಧ ಸನ್ನಿವೇಶಗಳು ಎದುರಾಗ್ತಾನೆ ಇರ್ತದೆ. ಬಿಗ್ ಬಾಸ್ ಮನೆಯಲ್ಲಿ ಫ್ರೆಂಡ್ಶಿಪ್ ಬ್ರೇಕ್, ಲವ್ ಬ್ರೇಕಪ್ ಆದ ಇತಿಹಾಸಗಳಿದೆ. ಆದ್ರೆ ಈ ಸೀಸನ್ ನಲ್ಲಿ ಎಂತಹ ಸನ್ನಿವೇಶವೇ ಎದುರಾದ್ರೂ ಗಿಲ್ಲಿ ಮಾತ್ರ ಸ್ನೇಹಕ್ಕೆ ಮೋಸ ಮಾಡ್ಲಿಲ್ಲ. ಕಾವ್ಯನ ಗಿಲ್ಲಿ ಎಂದು ಬಿಟ್ಕೊಡ್ಲಿಲ್ಲ. ರಘು ಹಾಗೂ ರಕ್ಷಿತಾರನ್ನು ಕೂಡ ಗಿಲ್ಲಿ ಕೈ ಬಿಡ್ಲಿಲ್ಲ. ಕೊನೆವರೆಗೂ ಕಾವ್ಯ, ರಕ್ಷಿತಾ ಹಾಗೂ ರಘು ಜೊತೆಗೆ ಗಿಲ್ಲಿ ಆತ್ಮೀಯವಾಗಿಯೇ ಇದ್ರು. ಹಾಗಂತ ಗಿಲ್ಲಿ ನಟ ಫೇವರಿಸಂ ಸಹ ಮಾಡಲಿಲ್ಲ. ತಾವು ಕ್ಯಾಪ್ಟನ್ ಆಗುವ ಪರಿಸ್ಥಿತಿ ಇದ್ದಾಗ ಕಾವ್ಯನ ಗಿಲ್ಲಿ ಅಳಿಸಿದ್ರು. ಮೇಲಾಗಿ ಕಾವ್ಯ ಗಿಲ್ಲಿ ಸ್ನೇಹ ಕ್ಯೂಟ್ ಆಗಿ ಕಂಡಿದ್ದೇ ವಿನಃ ಅಗ್ಲಿಯಾಗಿ ಕಾಣಿಸ್ಲಿಲ್ಲ. ಗಿಲ್ಲಿಯ ಈ ವ್ಯಕ್ತಿತ್ವ ಹಲವರಿಗೆ ಇಷ್ಟವಾಯಿತು. ಇನ್ನು ಕಾರಣ ನಂಬರ್ 4, ಬೆನ್ನಿಗೆ ಚೂರಿ ಹಾಕಿಲ್ಲ. ಗಿಲ್ಲಿ ನಟ ಯಾರ ಬೆನ್ನ ಹಿಂದೆಯೂ ಮಾತಾಡಿಲ್ಲ, ಯಾರ ಬೆನ್ನಿಗೂ ಚೂರಿ ಹಾಕಿಲ್ಲ. ಇರೋ ಸತ್ಯವನ್ನ ಮುಖದ ಮೇಲೆ ನೇರವಾಗಿಯೇ ಕಾಮಿಡಿ ಮೂಲಕ ಗಿಲ್ಲಿ ನಟ ಹೇಳ್ತಾ ಇದ್ರು. ಗಿಲ್ಲಿ ಹೇಳಿದ್ದು ಸತ್ಯ ಅಂತ ಹಲವು ವೀಕ್ಷಕರಿಗೆ ಇದು ಅನ್ಸಿತ್ತು. ಇನ್ನು ಕಾರಣ ನಂಬರ್ 5, ಅಶ್ಲೀಲತೆ ಇಲ್ಲ. ಗಿಲ್ಲಿ ನಟ ತಮ್ಮ ಕಾಮಿಡಿಯಲ್ಲಿ ಎಂದು ಅಶ್ಲೀಲತೆಯನ್ನ ಸೋಕಿಸ್ಲೇ ಇಲ್ಲ. ಡಬಲ್ ಮೀನಿಂಗ್ ಜೋಕ್ಸ್ ತುರುಕ್ಲಿಲ್ಲ. ಬಿಗ್ ಬಾಸ್ ಮನೆಯಲ್ಲಿ ನಡೆದ ಘಟನೆಗಳನ್ನ ಇಟ್ಕೊಂಡು ಕಹಿ ಸತ್ಯವನ್ನ ಕಾಮಿಡಿ ಮೂಲಕ ಹೊರಹಾಕ್ತಾ ಇದ್ರು ಈ ನಮ್ಮ ಗಿಲ್ಲಿ ನಟ. ಇನ್ನು 6ನೇ ಕಾರಣ, ಟ್ಯಾಲೆಂಟ್. ಗಿಲ್ಲಿ ನಟ ಪ್ರತಿಭಾವಂತ. ಎಂತದೇ ಭಾರವಾದ ಸನ್ನಿವೇಶವನ್ನು ಸಹ ಲೈಟ್ ಆಗಿ ಮಾಡುದ್ರಲ್ಲಿ ಗಿಲ್ಲಿ ನಟ ಎತ್ತಿದ ಕೈ. ಸೂರಜ್ಗೆ ಫ್ಯಾಮಿಲಿ ಲೆಟರ್ ಸಿಗ್ಲಿಲ್ಲ. ಆಗ ಖಾಲಿ ಕಾಗದ ಹಿಡಿದು ಮನೆಯವರು ಏನ್ ಹೇಳಿರಬಹುದು ಅಂತ ಊಹಿಸಿ ಸೂರಜ್ ಮೊಗದಲ್ಲಿ ನಗು ಅರಳಿಸಿದ್ದು ಇದೇ ಗಿಲ್ಲಿ ನಟ. ಕಿಚ್ಚ ಸುದೀಪ್ ಖಾಲಿ ಕಾಗದ ಕಳುಹಿಸಿದಾಗ ಆನ್ ಸ್ಪಾಟ್ ಡಮಾಲ್ ಡಿಮೇಲ್ ಡಕ್ಕ, ನೀನು ಆಚೆ ಹೋಗೋದ್ ಪಕ್ಕ ಅಂತ ಎಲ್ರಿಗೂ ಒಂದೊಂದು ಡೈಲಾಗ್ ಹೊಡೆದವರು ಇದೇ ಗಿಲ್ಲಿ ನಟ. ಪ್ರಿಪೇರ್ ಆಗದೆ ಆನ್ ಸ್ಪಾಟ್ ನಲ್ಲಿ ಕಾಮಿಡಿ ಮಾಡಿ ಕನ್ನಡಿಗರ ಹುಬ್ಬೇರಿಸಿದವರು ನಮ್ಮ ಗಿಲ್ಲಿ ನಟ. ಕಾರಣ ನಂಬರ್ 7, ವೈರಲ್ ಆದ ಹಾಡುಗಳು. ಗಿಲ್ಲಿ ನಟನ ಬಾಯಿಂದ ಬಂದ ದೊಡವ ದೊಡವ ದ್ವಾಸೆ ಕೊಡು, ಚಿಕವ ಚಿಕವ ಚಟ್ನಿ ಕೊಡು, ಡಮಾಲ್ ಡಿಮೇಲ್ ಡಕ್ಕ ಮುಂತಾದ ಹಾಡುಗಳು ಸೋಷಿಯಲ್ ಮೀಡಿಯಾದಲ್ಲಿ ರಿಮಿಕ್ಸ್ ಆಗಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಚಿಕ್ಕ ಚಿಕ್ಕ ಮಕ್ಕಳಿಗೂ ಕೂಡ ಗಿಲ್ಲಿ ಕನೆಕ್ಟ್ ಆಗಿದ್ದು ಈ ಹಾಡಿನ ಮೂಲಕವೇ. ಇನ್ನು ಕಾರಣ ನಂಬರ್ 8, ಸೇಫ್ಗೆ ಮಾಡಲಿಲ್ಲ. ಗಿಲ್ಲಿ ಯಾವತ್ತೂ ಸೇಫ್ಗೆ ಮಾಡಿಲ್ಲ. ತಪ್ಪು ನಡೆದಾಗ ತಪ್ಪು ಅಂತ ಹೇಳಿದ್ದಾರೆ. ಅದು ಯಾರೇ ಆಗಿರ್ಲಿ. ಮನೆ ಕೆಲಸ ಮಾಡ್ತಿದ್ರು, ಸೋಮಾರಿಯಾಗಿ ಕಂಡು ಬಂದ್ರು. ಗಿಲ್ಲಿ ಮೈಂಡ್ ಯಾವಾಗ್ಲೂ ಆಕ್ಟಿವ್ ಆಗಿರ್ತಾ ಇತ್ತು. ಇನ್ನೊಂದ್ ಕಡೆ ಏನ್ ನಡೀತದೆ ಅಂತ ನಿಖರವಾಗಿ ಅಂದಾಜಿಸ್ತಿದ್ದವರು ಗಿಲ್ಲಿ ನಟ. ಬೇಕು ಅಂತ ಗಿಲ್ಲಿ ನಟ ಯಾವತ್ತೂ ನಾಟಕ ಮಾಡಿಲ್ಲ, ಫೇಕ್ ಆಗಿ ನಡ್ಕೊಂಡಿಲ್ಲ.
ಇನ್ನು ಕಾರಣ ನಂಬರ್ 9 ಫ್ಯಾನ್ ಕ್ರೇಜ್. ಗಿಲ್ಲಿಗೆ ವೀಕ್ಷಕರು ಬಹುತೇಕ ಕನೆಕ್ಟ್ ಆಗ್ಬಿಟ್ರು. ಈ ಸೀಸನ್ ಗೆಲ್ಲುವುದು ಗಿಲ್ಲಿನೇ ಅಂತ ಆರಂಭದಲ್ಲೇ ವೀಕ್ಷಕರು ಡಿಸೈಡ್ ಮಾಡ್ಬಿಟ್ರು. ಅಲ್ಲಿಂದಲೇ ಫ್ಯಾನ್ ಕ್ರೇಜ್ ಶುರುವಾಯ್ತು. ಗಲ್ಲಿ ಗಲ್ಲಿಯಲ್ಲಿಯೂ ಗಿಲ್ಲಿ ಹವಾ ಜೋರಾಯ್ತು. ದಿನಗಳು ಉರುಳಿದಂತೆ ಇನ್ಸ್ಟಾಗ್ರಾಮ್ ನಲ್ಲಿ ಫಾಲೋವರ್ಸ್ ಸಂಖ್ಯೆ ಜಾಸ್ತಿ ಆಗ್ತಾನೆ ಬಂತು. ವೋಟ್ ಸಹ ಕೋಟಿಗಟ್ಲೆ ಬಿತ್ತು. ಗಿಲ್ಲಿ ಗೆಲುವಿಗೆ ಇದಕ್ಕಿಂತ ಮುಖ್ಯ ಕಾರಣ ಮತ್ತೊಂದು ಯಾವುದಿದೆ ಹೇಳಿ. ಇನ್ನು ಕೊನೆಯದಾಗಿ 10ನೇ ಕಾರಣ ಜನ ಮತ್ತು ಸೆಲೆಬ್ರಿಟಿ ಬೆಂಬಲ. ಗಿಲ್ಲಿ ನಟನಿಗೆ ತಮ್ಮ ಊರಲ್ಲಿ ಸಿಕ್ಕಾಪಟ್ಟೆ ಸಪೋರ್ಟ್ ಇದೆ. ಮಳವಳ್ಳಿಯ ದಡದಪುರದಲ್ಲಿ ಗಿಲ್ಲಿ ನಟನಿಗೆ ಅಭಿಮಾನಿ ವರ್ಗ ದೊಡ್ಡದಿದೆ. ಮಂಡ್ಯದಲ್ಲೂ ಗಿಲ್ಲಿ ಹವಾ ಜೋರಾಗಿದೆ. ಇದರಿಂದೊಂದಿಗೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಸಹ ಗಿಲ್ಲಿ ನಟನಿಗೆ ಬೆಂಬಲ ಸೂಚಿಸಿದ್ರು. ಗಿಲ್ಲಿ ಗೆಲ್ಲಬೇಕು ಅಂತ ಹಾರೈಸಿದ್ರು. ಕಳೆದ ಸೀಸನ್ ವಿನ್ನರ್ ಹನುಮಂತ ಸಹ ಗಿಲ್ಲಿ ಪರ ಬ್ಯಾಟ್ ಬೀಸಿದ್ರು. ಎಲ್ಲರ ಬೆಂಬಲದಿಂದ ಇಂದು ಗಿಲ್ಲಿ ನಟ ಗೆಲುವಿನ ನಗೆ ಬೀರಿದ್ರು. ನೋಡಿದ್ರಲ್ಲ, ನಮ್ ಗಿಲ್ಲಿ ನಟ ಬಿಗ್ ಬಾಸ್ ವ್ಯಕ್ತಿತ್ವದ ಆಟವನ್ನ ಗೆದ್ದದ್ ಹೇಗೆ, ಗಿಲ್ಲಿ ನಟ ಜನರ ಮನಸ್ ಗೆದ್ದಿದ್ ಹೇಗೆ, ಗಲ್ಲಿ ಗಲ್ಲಿಯಲ್ಲಿಯೂ ಗಿಲ್ಲಿ ಹವಾ ಜೋರಾಗಿದ್ ಹೇಗೆ ಅಂತ. ನೀವು ಕೂಡ ಗಿಲ್ಲಿ ಫ್ಯಾನ್ ಆಗಿದ್ರೆ ಕಮೆಂಟ್ ಮಾಡಿ.